ಇದರ ಜೊತೆಗೆ ಕಿಚ್ಚ ಅವರಿಗೆ ಒಂದು ಪತ್ರ ಬರೀತೀರಾ ಇವತ್ತು. ಸೊ ಒಂದು ಹಾಡು ಡೆಡಿಕೇಟ್ ಮಾಡ್ತೀರಾ, ಒಂದು 2 ಲೈನ್ ಹೇಳೋದ್ರ ಮೂಲಕ ಶುರು ಮಾಡಿ. ಕಿಚ್ಚ ಸರಿಗ ಕಿಚ್ಚ ಸರ್ಗೆ ಅವ್ರ ಬಗ್ಗೆ ನೆನ್ನೆ ನಾನು ಆ್ಯಕ್ಚುಲಿ ಒಂದು ಫೋಟೋ ಹಾಕ್ಬಿಟ್ಟು ನಾ ಕಂಡ ಕಿಚ್ಚ ಅಂತ ಒಂದು ಲೈನ್ ಬರೆದಿದ್ದೆ. ಸೊ ಕಿಚ್ಚ ಸರಿಗ ನಾನು ಅವ್ರ ಫೇವ್ರೆಟ್ ಸಾಂಗ್ ಅಂತಂದರೆ ಅವರ ಜಸ್ಮಾತ್ ಮತ್ತಲ್ಲಿ ಫಿಲಮ್ದು ಎಲ್ಲಿಂದಲೋ ನೀ ಎದುರಿಗೆ ಬಂದೆ ನನ್ನೆಡೆಗೆ ನಗುವ ಬೀರುತ್ತನಿಂದೆ ಕಂಡೆ ನೀ ಮಾಯಲೋಕವೇ ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತೆ ಪ್ರೀತಿ ಮಧುರ ಮನಸ್ಸು ಭ್ರಮರ ಕನಸೊಂದು ಹುಟ್ಟಾಯ್ತು ನಿನ್ನ ಹೆಸರನ್ನಿಟ್ಟಾಯ್ತು ಗದ್ದೆ ನೀ ಚಲುವೆ ನನ್ನ ಮನಸ್ಸನ್ನೇ ಜಸ್ಮಾತ್ ಮಾತಲ್ಲಿ. ಇದು ಅವರ ಫಿಲಮ್ನ ಈ ಸಾಂಗ್ ನನಗೆ ಫೇವ್ರೆಟ್. ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ತುಂಬ ಹಾಡ್ತಾ ಇದ್ದೆ ಇದು ಮತ್ತು ಬಾನಿ ನಹನಿಯು. ಎಷ್ಟು ಸಲ ಕೇಳಿದ್ರು ಬೇಜಾರಾಗೋದೇ ಇಲ್ಲ. ಆ್ಯಂಡ್ ಕಿಚ್ಚ ಸರ್ ಬಗ್ಗೆ ಮಾತಲ್ಲಿ ಹೇಳಿದ್ರೆ ಮುಗಿಯೋದೇ ಇಲ್ಲ. ಸೊ ಈಸ್ ಅ ಸೂಪರ್ ಸ್ಟಾರ್. ಅವರ ಒಂದು ಕಿವಿ ಮಾತಿಲ್ಲ ಅಂದರೆ ನಾನು ಒಬ್ಬ ವಿನ್ನರ್ ಆಗೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಮೀಟ್ ಆಗುವಂಥ ಪ್ರಯತ್ನ ಮಾಡಿದ್ರ ಬಂದಮೇಲೆ ಇಮಿಡಿಯೇಟ್ ಅವರು ಪರ್ಸ್ನಲಿ ವಿಶ್ ಮಾಡೋದಕ್ಕೋಸ್ಕರ ಅವರು ವೇರ್ ಹಿ ವಾಸ್ ಸ್ಟೇಯಿಂಗ್ ವಿಲ್ಲಾನಲ್ಲಿ ಅಲ್ಲಿ ಪರ್ಸ್ನಲಿ ಕರೆದು ವಿಶ್ ಮಾಡಿದ್ರು. ಬಟ್ ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನ ಪರ್ಸ್ನಲಿ ಮೀಟ್ ಮಾಡಬೇಕು. ಬಟ್ ಅವ್ರು ಮಹಾಬಲಿಪುರಮಲ್ಲಿ ಶೂಟಿಂಗಲ್ಲಿದ್ದಾರೆ. ಸೊ ಅವ್ರು ವಾಪಸ್ ಬಂದ ನಂತರ ಫಸ್ಟ್ ನಾನು ಮಾಡೋದು ಅದೇ ಕೆಲಸ. ಆಮೇಲೆ ನಮ್ಮ ಅಮ್ಮನಿಗೆ ಇನ್ನೊಂದು ಆಸೆ ಇತ್ತು, ಮಗನೇ ನನಗೆ ನೀನು ಕಿಚ್ಚ ಸರ್ ಹತ್ರ ಫೋಟೋ ತೆಗೆಸ್ಕೊಡ್ಲಿಲ್ವಲ್ಲೋ ಅಂತ ಅಂದ್ಬಿಟ್ರು. ಅದು ಒಂದು ಆಸೆ ತೀರಿಸಲೇಬೇಕು. ಅದಕ್ಕೋಸ್ಕರ ಅವ್ರು ಲೆಟ್ ಹಿಮ್ ಕಮ್. ಅವ್ರು ಮಹಾಬಲಿಪುರಮಲ್ಲಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ಅವ್ರ ಮನೆಗೆ ಹೋಗಿ ನಾನು ಐ ವಾಂಟ್ ಟು ಥ್ಯಾಂಕ್ ಹಿಮ್ ಪರ್ಸ್ನಲಿ ಆ್ಯಂಡ್ ನಮ್ಮ ಅಮ್ಮನಿಗೆ ಒಂದು ಫೋಟೋ ಕೊಡಿಸ್ಬೇಕು ಅವ್ರ ಹತ್ರ. ನೀವೊಂದು ಮಾತು ಹೇಳಿದರೆ, ನಾನು ಲಾಸ್ಟ್ ಟೈಮಲ್ಲಿ ಕೇಳಿದಾಗ ಅಮ್ಮಂದೊಂದು ಆಸೆ ಇದೆ, ಅಮ್ಮನ್ನ ಸೇಫಾಗಿ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು, ಅದಕ್ಕೆ ಕಿಚ್ಚ ಅವ್ರು ಕೂಡ ಹೆಲ್ಪ್ ಮಾಡ್ತೀನಿ ಅಂತ. ಸೊ ಅದು ಎಲ್ಲಿ ತನಕ ಬಂದು ನಿಲ್ತು, ಮಾತುಕತೆಯಲ್ಲಿ ಇದೆಯಾ ಹೇಗೆ? ಹಿ ಈಸ್ ರಿಯಲಿ ಬ್ಯುಸಿ. ಹಿ ಟೋಲ್ಡ್ ಮಿ ದಟ್ ಹಿ ವಿಲ್ ಗಿವ್ ಅ ಕಾಂಟ್ಯಾಕ್ಟ್. ಅವರ ಒಂದು ಕಾಂಟ್ಯಾಕ್ಟ್ ಇದೆ, ನೀವು ಹೋಗಿ ನೋಡಿ. ಇಫ್ ಯು ಲೈಕ್ ಇಟ್ ಯು ಜಸ್ಟ್ ಗೋ ಹೆಡ್. ಇಲ್ಲ ಅಂತಂದರೆ ನೋ ಫೋರ್ಸ್ ಅಂತ ಅಂದರು. ಸೊ ಯಾವ ಸ್ಟಾರ್ ಆ ರೀತಿ ಮಾಡ್ತಾರೆ, ಹಿಂಗೆ ಮಾಡ್ತಾರೆ? ಐ ಡೋಂಟ್ ನೋ ಮೇಡಮ್. ಸೊ ಬೀಂಗ್ ಅ ಗ್ರೇಟ್ ಸೂಪರ್ ಸ್ಟಾರ್, ಅವರ ಒಂದು ಆರ್ಮ್ಸ್ನ ಓಪನ್ ಮಾಡಿ ವೆಲ್ಕಮ್ ಅಂತ ಹೇಳೋದಿದೆಯಲ್ಲ, ಇಟ್ಸ್ ಅ ಗ್ರೇಟ್ ಥಿಂಗ್. ಸೊ ಅವ್ರು ವಾಪಸ್ ಬರಲಿ, ಐ ವಿಲ್ ಮೀಟ್ ಹಿಮ್. ಆ್ಯಂಡ್ ಫಸ್ಟ್ ನನಗೆ ಚಾನಲ್ ಕಡೆಯಿಂದ ಒಂದಷ್ಟು ಕ್ಲಿಯರೆನ್ಸ್ ಆಗೋದಿದೆ. ಅದೆಲ್ಲ ಆದ ನಂತರ ಮುಂದಿನ ನಡೆಯ ಬಗ್ಗೆ ಯೋಚನೆ.